ನ್ಯೂಸ್ ಕಾರ್ಡ್ ಕನ್ನಡಕ್ಕೆ ಸ್ವಾಗತ. ಇತ್ತೀಚಿನ ಸುದ್ದಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಚಂದಾದಾರರಾಗಿ. ನಮಸ್ಕಾರ. ಇವತ್ತು ದಕ್ಷಿಣ ಏಷ್ಯಾದ ಒಂದು ಅಚ್ಚರಿಯ ರಾಜಕೀಯ ಬೆಳವಣಿಗೆಯ ಬಗ್ಗೆ ಮಾತಾಡೋಣ. ಯಾವ ಸರ್ಕಾರ ಭಾರತ ವಿರೋಧಿ ನಿಲುವಿನಿಂದಲೇ ಅಧಿಕಾರಕ್ಕೆ ಬಂತೋ ಅದೇ ಸರ್ಕಾರ ಈಗ ಇದ್ದಕ್ಕಿದ್ದಂತೆ ತನ್ನ ಧಾಟಿಯನ್ನೇ ಬದಲಾಯಿಸಿದೆ. ಸರಿ, ನೇರವಾಗಿ ವಿಷಯಕ್ಕೆ ಬರೋಣ. ಒಂದು ದೊಡ್ಡ ಚಳುವಳಿಯ ಮೂಲಕ ಅಧಿಕಾರಕ್ಕೆ ಬಂದ ಸರ್ಕಾರ ತಾನು ಯಾವ ದೇಶವನ್ನು ವಿರೋಧಿಸುತ್ತಿತ್ತೋ ಅದೇ ದೇಶದ ಜೊತೆ ಈಗ ಯಾಕೆ ರಾಜಿ ಮಾಡಿಕೊಳ್ಳಲು ಮುಂದಾಗಿದೆ? ಏನಿದರ ಹಿಂದಿನ ಕಾರಣ? ಬಾಂಗ್ಲಾದೇಶದ ಹೊಸ ಸರ್ಕಾರದ ಒಬ್ಬ ಪ್ರಮುಖ ಅಧಿಕಾರಿಯ ಈ ಹೇಳಿಕೆಯನ್ನೊಮ್ಮೆ ನೋಡಿ. ಇದು ಒಂದು ರೀತಿಯ ಅನಿರೀಕ್ಷಿತ ಶರಣಾಗತಿಯಂತೆ ಕಾಣಿಸ್ತಲ್ವಾ? ಕೆಲವೇ ದಿನಗಳ ಹಿಂದೆ ಭಾರತದ ವಿರುದ್ಧ ಕಿಡಿಕಾರುತ್ತಿದ್ದವರೇ ಈಗ ಈ ಮಾತುಗಳನ್ನಾಡುತ್ತಿದ್ದಾರೆ. ಸರಿ, ಈ ಯೂಟರ್ನ್ ಯಾಕಾಯ್ತು ಅಂತ ಅರ್ಥ ಮಾಡ್ಕೋಬೇಕಂದ್ರೆ ನಾವು ಸ್ವಲ್ಪ ಹಿಂದಕ್ಕೆ ಹೋಗ್ಬೇಕು. ಬಾಂಗ್ಲಾದೇಶದಲ್ಲಿ ಈ ಹೊಸ ಸರ್ಕಾರ ಅಧಿಕಾರಕ್ಕೆ ಬರೋದಿಕ್ಕೆ ಕಾರಣವಾದ ಆ ಭಾರತ ವಿರೋಧಿ ಭಾವನೆಗಳು ಹೇಗಿದ್ವು ಅಂತ ಮೊದಲು ನೋಡೋಣ. ಅಂದ್ರೆ ಶೇಖ್ ಹಸೀನಾ ವಿರುದ್ಧ ಶುರುವಾದ ಚಳುವಳಿ ನೋಡ್ತಿತ್ತಂತೆ ಪೂರ್ತಿ ಭಾರತ ವಿರೋಧಿ ಚಳುವಳಿಯಾಗಿ ಬದಲಾಯಿತು. ಭಾರತದ ಜೊತೆ ಯಾವುದೇ ಸಂಬಂಧ ಬೇಡ ಅನ್ನೋ ಕೂಗು ತುಂಬಾನೇ ಜೋರಾಗಿತ್ತು. ಅಧಿಕಾರಕ್ಕೆ ಬಂದ ಹೊಸದರಲ್ಲಿ ಯುನೂಸ್ ಸರ್ಕಾರ ಕೂಡ ಇದೇ ಧಾಟಿಯಲ್ಲೇ ಮಾತಾಡ್ತಿತ್ತು. ಇಲ್ಲಿಯವರೆಗೂ ರಾಜಕೀಯದ ಬಗ್ಗೆ ಮಾತಾಡಿದ್ವಿ, ಆದ್ರೆ ಈಗ ಬರೋಣ ಅಸಲಿ ಕಥೆಗೆ. ಅದೇ ಆರ್ಥಿಕತೆ. ರಾಜಕೀಯ ಘೋಷಣೆಗಳನ್ನ ಪಕ್ಕಕ್ಕಿಟ್ಟು ಸರ್ಕಾರವನ್ನ ಹೀಗೆ ಯೂಟರ್ನ್ ಹೊಡೆಯುವಂತೆ ಮಾಡಿದ ಆ ಅಂಕಿಅಂಶಗಳನ್ನ ನೋಡೋಣ. ಇದಕ್ಕೆ ಒಂದು ಒಳ್ಳೆ ಉದಾಹರಣೆ ಅಂದ್ರೆ ಭಾರತ-ಚೀನಾ ಸಂಬಂಧ. ಗಡಿಯಲ್ಲಿ ಎಷ್ಟೇ ಕಿರಿಕಿದ್ರೂ ವ್ಯಾಪಾರ ಮಾತ್ರ ನಿಂತಿಲ್ಲ ಅಲ್ವಾ? ಅದೇ ಥರ ರಾಜಕೀಯ ಬೇರೆ, ವ್ಯಾಪಾರ ಬೇರೆ ಅನ್ನೋ ಲೆಕ್ಕಾಚಾರ ಇಲ್ಲೂ ಕೆಲಸ ಮಾಡಿದೆ. ಬಾಂಗ್ಲಾದೇಶದ ವಿಷಯದಲ್ಲೂ ಆಗಿರೋದಿದೆ. ಈ ಅಂಕಿಅಂಶಗಳನ್ನ ಗಮನವಿಟ್ಟು ನೋಡಿ. ಸಾಮಾನ್ಯ ಆಶ್ಚರ್ಯ ಅಂದ್ರೆ ಭಾರತ ವಿರೋಧಿ ಸರ್ಕಾರ ಬಂದ ಮೇಲೆ, ಅಂದರೆ 2024-25ರಲ್ಲಿ ಬಾಂಗ್ಲಾದೇಶ್ ಭಾರತದಿಂದ ಮಾಡ್ಕೊಳ್ಳೋ ಆಮದು ಹೆಚ್ಚಾಗಿದೆ. ಇದೇ ಅಲ್ವಾ ಆರ್ಥಿಕ ವಾಸ್ತವ ಅಂದ್ರೆ? ಈ ಚಾರ್ಟ್ ನೋಡಿದ್ರೆ ಪರಿಸ್ಥಿತಿ ಇನ್ನಷ್ಟು ಕ್ಲಿಯರ್ ಆಗುತ್ತೆ. ಭಾರತದಿಂದ ಬಾಂಗ್ಲಾಗೆ ಹೋಗೋ ಸರಕುಗಳ ಮೌಲ್ಯಕ್ಕೂ ಅಲ್ಲಿಂದ ಇಲ್ಲಿಗೆ ಬರೋ ಸರಕುಗಳ ಮೌಲ್ಯಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಈ ಅಂತರವೇ ಬಾಂಗ್ಲಾದೇಶದ ನಿಜವಾದ ಅನಿವಾರ್ಯತೆ. ಬಾಂಗ್ಲಾದೇಶ್ ಭಾರತದಿಂದ ಕೇವಲ ಐಷಾರಾಮಿ ವಸ್ತುಗಳನ್ನೇನೂ ತರಿಸ್ಕೊಡ್ತಿಲ್ಲ, ಬದಲಾಗಿ ತಮ್ಮ ದೇಶದ ಉದ್ಯಮಗಳಿಗೆ, ಜನರಿಗೆ ಬೇಕಾಗಿರೋ ಅತಿ ಮುಖ್ಯವಾದ ವಸ್ತುಗಳನ್ನು ತರಿಸ್ಕೊಳ್ಳುತ್ತೆ. ಅದರಲ್ಲೂ ಎಲ್ಲಕ್ಕಿಂತ ಮುಖ್ಯವಾದದ್ದು ಹತ್ತಿ. ಹಾಗಾದ್ರೆ ಈ ಹತ್ತಿ ಯಾಕೆ ಅಷ್ಟೊಂದು ಇಂಪಾರ್ಟೆಂಟ್? ಅದನ್ನ ಅರ್ಥ ಮಾಡ್ಕೋಬೇಕಂದ್ರೆ ನಾವು ಬಾಂಗ್ಲಾದೇಶದ ಆರ್ಥಿಕತೆಯ ಇಂಜಿನ್ ಯಾವುದು ಅಂತ ನೋಡ್ಬೇಕು. ಇಡೀ ದೇಶದ ಆರ್ಥಿಕತೆಯ ನಿಂತಿರೋದು ಈ ಒಂದು ಉದ್ಯಮದ ಮೇಲೆ. $50 ಬಿಲಿಯನ್, ಅಂದ್ರೆ ಸುಮಾರು $5,000 ಕೋಟಿ. ಇದು ಬಾಂಗ್ಲಾದೇಶ್ ಪ್ರತಿ ವರ್ಷ ಜವಳಿ ಉದ್ಯಮದಿಂದ ಗಳಿಸೋ ಹಣ. ಇದು ಅವರ ಆರ್ಥಿಕತೆಯ ಜೀವನಾಡಿ. ಈ ಚಾರ್ಟ್ ನೋಡಿ, ಇದು ನಿಜಕ್ಕೂ ಶಾಕಿಂಗ್. ದೇಶದ ಒಟ್ಟು ರಫ್ತಿನಲ್ಲಿ 85% ಬರೋದು ಒಂದೇ ಒಂದು ಕ್ಷೇತ್ರದಿಂದ, ಅದು ಜವಳಿ ಮತ್ತು ಸಿದ್ಧ ಉಡುಪು. ಯೋಚನೆ ಮಾಡಿ, ಈ ಒಂದು ಉದ್ಯಮಕ್ಕೆ ಏನಾದರೂ ಹೆಚ್ಚು ಕಮ್ಮಿ ಆದ್ರೆ ಇಡೀ ದೇಶದ ಆರ್ಥಿಕತೆಯೇ ಅಲ್ಲಾಡಿ ಹೋಗುತ್ತೆ. ಇದನ್ನೇ ಸಪ್ಲೈ ಚೈನ್ ಡಿಪೆಂಡೆನ್ಸಿ ಅಂತ ಕರೆಯೋದು. ಅಂದ್ರೆ ಒಂದು ದೇಶದ ಅತಿದೊಡ್ಡ ಉದ್ಯಮ ತನ್ನ ಪಕ್ಕದ ದೇಶದಿಂದ ಸಿಗೋ ಅಗ್ಗದ ಕಚ್ಚಾ ವಸ್ತುಗಳ ಮೇಲೆ ನಿಂತಿರೋದು. ಇದೇ ಬಾಂಗ್ಲಾದೇಶದ ಜವಳಿ ಉದ್ಯಮದ ಯಶಸ್ಸಿನ ಸೀಕ್ರೆಟ್ ಕೂಡ. ಈ ಪ್ರಕ್ರಿಯೆ ತುಂಬಾ ಸರಳ. 1. ಭಾರತ ಕಡಿಮೆ ಖರ್ಚಿನಲ್ಲಿ ಹತ್ತಿ ಕೊಡುತ್ತೆ. 2. ಬಾಂಗ್ಲಾದೇಶ ಅದರಿಂದ ಬಟ್ಟೆ ತಯಾರಿಸಿ ಕಡಿಮೆ ಬೆಲೆಗೆ ಮಾರುತ್ತೆ. 3. ಈ ಬಟ್ಟೆಗಳನ್ನ ಜಗತ್ತಿಗೆ ರಫ್ತು ಮಾಡಿ ದುಡ್ಡು ಮಾಡುತ್ತೆ. ಈ ಸರಪಳಿಯ ಒಂದು ಕೊಂಡಿ ಕಿತ್ತು ಹೋದ್ರೂ ಇಡೀ ಸಿಸ್ಟಮ್ ಕುಸಿದು ಬೀಳುತ್ತೆ. ಒಂದು ವೇಳೆ ಭಾರತದ ಜೊತೆ ವ್ಯಾಪಾರ ನಿಲ್ಸಿದ್ರೆ ಏನಾಗುತ್ತೆ? ಅವರು ಬೇರೆ ದೇಶಗಳಿಂದ ಹತ್ತಿ ತರಿಸ್ಕೋಬೇಕು. ಅದು ದುಬಾರಿಯಾಗುತ್ತೆ, ಸಾರಿಗೆ ಖರ್ಚು ಜಾಸ್ತಿ ಆಗುತ್ತೆ. ಆಗ ಅವರ ಬಟ್ಟೆಗಳ ಬೆಲೆಯೂ ಜಾಸ್ತಿ ಆಗುತ್ತೆ. ಆಗ ಜಾಗತಿಕ ಮಾರುಕಟ್ಟೆಯಲ್ಲಿ ಬೇರೆ ದೇಶಗಳ ಜೊತೆ ಸ್ಪರ್ಧೆ ಮಾಡೋಕೇ ಆಗಲ್ಲ. ಅಷ್ಟೇ, ಆಟ ಮುಗಿತು. ಹೀಗೆ ರಾಜಕೀಯಕ್ಕಾಗಿ ಆರ್ಥಿಕತೆಯನ್ನ ಬಲಿ ಕೊಟ್ಟಾಗ ಏನಾಗುತ್ತೆ ಅನ್ನೋದಕ್ಕೆ ನಮ್ಮ ಪಕ್ಕದಲ್ಲೇ ಒಂದು ನೈಜ ಉದಾಹರಣೆ ಇದೆ. ಇದರ ಜೊತೆಗೆ ಬಾಂಗ್ಲಾದೇಶದ ಜನಸಂಖ್ಯೆ 17 ಕೋಟಿಗೂ ಹೆಚ್ಚು, ಅಂದ್ರೆ ರಷ್ಯಾಗಿಂತ ಹೆಚ್ಚು ಜನ. ಇಷ್ಟೊಂದು ದೊಡ್ಡ ಜನಸಂಖ್ಯೆಗೆ ಉದ್ಯೋಗ ಕೊಡೋದು, ದೇಶದ ಆರ್ಥಿಕತೆಯನ್ನ ಸ್ಥಿರವಾಗಿಡೋದು ಯಾವುದೇ ಸರ್ಕಾರಕ್ಕೆ ದೊಡ್ಡ ಸವಾಲು. ಪಾಕಿಸ್ತಾನದ ಕಥೆ ನೋಡಿ. ಅವರು ಭಾರತದ ಜೊತೆಗಿನ ಬಹುತೇಕ ವ್ಯಾಪಾರವನ್ನ ನಿಲ್ಲಿಸಿದ್ರು. ಪರಿಣಾಮ ತೀವ್ರವಾದ ಬೆಲೆ ಏರಿಕೆ, ಆರ್ಥಿಕ ಸಂಕಷ್ಟ. ಇದೇ ಪಾಠ ಬಾಂಗ್ಲಾದೇಶದ ಕಣ್ಮುಂದೆ ಇದೆ. ಹೀಗಾಗಿ ಕಥೆ ಮತ್ತೆ ಮೊದಲಿಗೆ ಬಂತು. ವಾಸ್ತವ ಏನು ಅಂತ ಸರ್ಕಾರಕ್ಕೆ ಈಗ ಚೆನ್ನಾಗಿ ಅರ್ಥ ಆಗಿದೆ.
ಅದಕ್ಕೆ ನೋಡಿ, ಸ್ವತಃ ಯೂನಸ್ ಅವರೇ ಈಗ ಭಾರತದ ಜೊತೆ ಸಂಬಂಧ ಸರಿಪಡಿಸ್ಕೊಳ್ಳೋಕೆ ಮುಂದಾಗಿದ್ದಾರೆ ಅಂತ ಅವರ ಸಲಹೆಗಾರರೇ ಹೇಳ್ತಿದ್ದಾರೆ. ಹಾಗಾದ್ರೆ ನಾವು ಇದರಿಂದ ಅರ್ಥ ಮಾಡ್ಕೋಬೇಕಿರೋದೇನು? ಬಾಂಗ್ಲಾದೇಶದ ಈ ಬದಲಾವಣೆ ಏನೋ ಹೃದಯ ಪರಿವರ್ತನೆಯಿಂದ ಆಗಿದ್ದಲ್ಲ. ಬದಲಾಗಿ ಇದು ಬದಲಾಯಿಸಲಾಗದ ಆರ್ಥಿಕ ವಾಸ್ತವದ ಮುಂದೆ ತಲೆ ಬಾಗಲೇಬೇಕಾದ ಅನಿವಾರ್ಯತೆ. ಇದೊಂದು ಪಕ್ಕಾ ವ್ಯಾವಹಾರಿಕ ನಡೆ. ಕೊನೆಯದಾಗಿ ಒಂದು ಪ್ರಶ್ನೆ. ಇವತ್ತಿನ ಈ ಜಗತ್ತಿನಲ್ಲಿ ಎಲ್ಲ ದೇಶಗಳು ಒಂದಕ್ಕೊಂದು ಬೆಸೆದುಕೊಂಡಿರ್ಬೇಕಾದ್ರೆ ರಾಜಕೀಯ ಸಿದ್ಧಾಂತಗಳು ಆರ್ಥಿಕ ಸತ್ಯಗಳನ್ನ ಮೀರಿ ನಿಲ್ಲೋಕೆ ನಿಜವಾಗ್ಲೂ ಸಾಧ್ಯನಾ? ಯೋಚ್ಸಿ.